ಇವತ್ತಿನ ವಿಡಿಯೋದಲ್ಲಿ ಮ್ಯಾಜಿಕ್ ರಿಂಗ್ ನ ಹಾಕೋದು ಹೇಗೆ ಅನ್ನೋದನ್ನ ನೋಡೋಣ. ಹಾಯ್ ಕ್ರೋಶೆ ಲವರ್ಸ್, ನಿಮ್ಗೆಲ್ಲ ಶ್ರೀ ಕ್ರೋಶೆ ಹಬ್ಗೆ ಸ್ವಾಗತ. ನಾನು ನಿಮ್ ಶ್ರೀದೇವಿ. ಆಲ್ರೆಡಿ ನಾನು ಬೇಸಿಕ್ ಸ್ಟಿಚಸ್ ನ ಸ್ಟಾರ್ಟ್ ಮಾಡಿದ್ದೀನಿ. ಸ್ಲಿಪ್ ನಾಟ್ ಹಾಕೋದು ಹೇಗೆ, ಚೈನ್ ಹಾಕೋದು ಹೇಗೆ, ಹಾಫ್ ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ, ಟ್ರಿಪಲ್ ಕ್ರೋಶೆ ಮಾಡೋದು ಹೇಗೆ ಅನ್ನೋದನ್ನ ಕೂಡ ಡೀಟೇಲ್ ಆಗಿ ವಿಡಿಯೋಸ್ ನ ಮಾಡಿ ಹಾಕಿದ್ದೀನಿ. ಯಾರಾದ್ರೂ ವಿಡಿಯೋನ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಒಮ್ಮೆ ವಿಡಿಯೋನ ಚೆಕ್ ಮಾಡಿ. ಹಾಗೆ ಇವತ್ತು ಈಗ ನಾವು ಸ್ಲಿಪ್ ನಾಟ್ ಹಾಕೋದ್ ಕಲ್ತಿದೀವಿ, ಚೈನ್ ಹಾಕೋದ್ ಕಲ್ತಿದೀವಲ್ವಾ. ಈಗ ಬನ್ನಿ ಮ್ಯಾಜಿಕ್ ರಿಂಗ್ ನ ಹಾಕೋದು ಹೇಗೆ ಅನ್ನೋದನ್ನ ನೋಡೋಣ. ಮ್ಯಾಜಿಕ್ ರಿಂಗ್. ಸೊ ಯಾರನ್ನ ಫಸ್ಟ್ ಹೋಲ್ಡ್ ಮಾಡ್ಕೋಬೇಕು, ಯಾರನ್ನ ಹೋಲ್ಡ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರನ್ನ ಹೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ, ಇಲ್ಲಿವರೆಗೂ ನಮ್ಗೆ ಗೊತ್ತು ಯಾರನ್ನ ಹೋಲ್ಡ್ ಮಾಡೋದು. ಸ್ಲಿಪ್ ನಾಟ್ ಹಾಕ್ಬೇಕಾದ್ರೆ ಏನ್ ಮಾಡ್ತೀವಿ ನಾವು, ಇದನ್ನ ಹೀಗೆ ಓವರ್ ಈ ತರ ಮಾಡ್ಕೊಂಡು ಇದರಲ್ಲಿ ವರ್ಕಿಂಗ್ ಯಾರನ್ನ ಹೀಗೆ ಪುಲ್ ಮಾಡಿ ಹೀಗೆ ಇಂಟರ್ಲಾಕ್ ಮಾಡ್ತೀವಿ, ರೈಟ್. ಅದೇ ತರ ಮ್ಯಾಜಿಕ್ ರಿಂಗ್ ಹಾಕ್ಬೇಕಾದ್ರೆ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಹೀಗೆ ಹಿಡ್ಕೊಳ್ತೀರಾ, ಇದನ್ನ ಹೀಗೆ ಒಂದ್ ಸರ್ಕಲ್ ಹಾಕ್ತೀರಾ, ಹಾಗೆ ಟ್ವಿಸ್ಟ್ ಮಾಡಿ ಹೀಗೆ ಸರ್ಕಲ್ ಮಾಡ್ಕೊಳ್ತೀರಾ. ಈ ಇಂಟು ಮಾರ್ಕ್ ಬಂದಿದೆ ಅಲ್ವಾ, ಸೊ ಇಂಟು ಮಾರ್ಕ್ ಬಂದಿರುತ್ತೆ, ಓವರ್ ಲ್ಯಾಪ್ ಆಗಿದೆ ಯಾರನ್ನು, ಹೀಗೆ ಒಂದು ಸರ್ಕಲ್ ಹಾಕ್ತೀರಾ, ಇಲ್ಲಿ ಓವರ್ ಲ್ಯಾಪ್ ಆಗಿದೆ, ಇದನ್ನ ಟೈಟ್ ಆಗಿ ಹಿಡ್ಕೊಳ್ಳಿ. ಹಾಗೆ ಹಿಂದ್ಗಡೆಯಿಂದ ಇಲ್ಲೇ ಪಕ್ಕದಲ್ಲಾದ್ರೂ ಸರಿ, ಎಲ್ಲಾದ್ರೂ ಇದನ್ನ ಯಾರನ್ನ ಈಗ ರೌಂಡ್ ಹಾಕದ್ಮೇಲೆ ಇದೆರಡು ಓವರ್ ಲ್ಯಾಪ್ ಆಗಿರುತ್ತಲ್ವಾ, ಅದನ್ನ ಸೆಕ್ಯೂರ್ ಮಾಡಿ ಹಿಡ್ಕೊಳ್ಳಿ ಟೈಟ್ ಆಗಿ. ಅದಾದ್ಮೇಲೆ ಇಲ್ಲಿ ಈಸಿ ಆಗುತ್ತೆ ನಿಮ್ಗೆ, ಹುಕ್ ನ ಹೀಗೆ ಇನ್ಸರ್ಟ್ ಮಾಡಕ್ಕೆ ಈಸಿ ಆಗುತ್ತೆ ಬ್ಯಾಕ್ ಸೈಡ್ ಇಂದ. ಇಲ್ಲೇ ಆದ್ರೆ ಹಿಂಗೆ ಸ್ವಲ್ಪ ಕಷ್ಟ ಪಡ್ಬೇಕಾಗತ್ತೆ ಅಷ್ಟೇನೆ. ಸೊ ಇದನ್ನ ಹೀಗೆ ಮಾಡಿ ಹೀಗೆ ಇನ್ಸರ್ಟ್ ಮಾಡಿ ಇಲ್ಲಿ ಯಾರನ್ನ ಪುಲ್ ಮಾಡಿ. ಈಗ ಇದಕ್ಕೆ ಒಂದು ಸ್ಲಿಪ್ ನಾಟ್ ಹಾಕಿ ಇದನ್ನ ಹೀಗೆ ಟೈಟ್ ಆಗಿ ಹೀಗೆ ಎಳೆದು ಲಾಕ್ ಮಾಡಿ. ನಿಮ್ಮ ಮ್ಯಾಜಿಕ್ ರಿಂಗ್ ರೆಡಿ. ಇಷ್ಟೇನೆ ಇರೋದು. ಹೇಗ್ ಮಾಡ್ದೆ, ಫಸ್ಟ್ ಯಾರನ್ನ ಹೋಲ್ಡ್ ಮಾಡ್ಕೊಂಡ್ವಿ, ಆಮೇಲೆ ಇದನ್ನ ಹೀಗೆ ಒಂದು ರೌಂಡ್ ಹಾಕ್ಸಿದ್ವಿ. ಅದಾದ್ಮೇಲೆ ಈ ಎರಡು ಓವರ್ ಲ್ಯಾಪ್ ಆಗಿರೋ ಪೋರ್ಷನ್, ಇದು ವರ್ಕಿಂಗ್ ಯಾರ್ನು, ಹಾಗೆ ಇದು ಬಾಲ ಟೈಲು, ಇದು ಎರಡು ಓವರ್ ಲ್ಯಾಪ್ ಆಗಿರೋ ಪ್ಲೇಸ್ ನ ಟೈಟ್ ಆಗಿ ಹಿಡ್ಕೋಬೇಕು. ಹಾಗೆ ಹಿಂದ್ಗಡೆಯಿಂದ ನೀವು ಹುಕ್ ನ ಇನ್ಸರ್ಟ್ ಮಾಡಿ, ಇಲ್ಲ ಅಂತಂದ್ರೆ ಇದು ಟೈಟ್ ಆಗಿ ಹಿಡ್ಕೊಂಡಿರ್ತೀರ ಅಲ್ವಾ, ಇಲ್ಲೇನೆ ಪಕ್ಕದಲ್ಲಾದ್ರೂ ಸರಿ ಹೀಗೆ ಇನ್ಸರ್ಟ್ ಮಾಡ್ಕೊಳ್ಳಿ. ಎಲ್ಲಾದ್ರೂ ಇದು ಟೈಟ್ ಆಗಿ ಮಾತ್ರ ಹಿಡಿಲೇಬೇಕು. ಎರಡು ಓವರ್ ಲ್ಯಾಪ್ ಆಗಿರೋ ಪೋರ್ಷನ್ ನ ಟೈಟ್ ಆಗಿ ಹಿಡಿಬೇಕು. ಆಮೇಲೆ ಈ ಕಡೆ ಸೈಡು ಹೀಗೆ ಹೀಗೆ ಇಲ್ಲಿಂದ ವರ್ಕಿಂಗ್ ಯಾರನ್ನ ಪುಲ್ ಮಾಡಿ ಒಂದ್ ಲೂಪ್ ಸಿಗುತ್ತೆ ನಿಮ್ಗೆ, ಒಂದ್ ಲೂಪ್ ಸಿಕ್ಕುತ್ತೆ. ಈ ಲೂಪಲ್ಲಿ ಯಾರನ್ನ ಹೀಗೆ ಎಳೆದು ಇದನ್ನ ಹೀಗೆ ಟೈಟ್ ಮಾಡಿದ್ರೆ ಇದು ನಮ್ಮ ಮ್ಯಾಜಿಕ್ ರಿಂಗ್ ರೆಡಿ ಆಯ್ತು. ಏನಕ್ಕೆ ಮ್ಯಾಜಿಕ್ ರಿಂಗ್ ಅಂತೀವಿ ಅಂದ್ರೆ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ನಾನೊಂದಿಲ್ಲಿ 6 ಚೈನ್ಸ್ ಹಾಕೊಳ್ತಾ ಇದ್ದೀನಿ, ಸಿಂಗಲ್ ಕ್ರೋಶೆ ಹಾಕೊಳ್ತಾ ಇದ್ದೀನಿ, 6 ಸಿಂಗಲ್ ಕ್ರೋಶೆ ಸ್ಟಿಚಸ್ ಹಾಕೊಳ್ತಾ ಇದ್ದೀನಿ. 1 2 3 4 5 6 ಹಾಕೊಂಡೆ ಅಲ್ವಾ. ಈಗ ನಾನು ಮ್ಯಾಜಿಕ್ ರಿಂಗ್ ಏನಕ್ಕೆ ಅಂದ್ರೆ ಈ ಟೈಲ್ ಇತ್ತಲ್ವಾ, ಈ ಟೈಲ್ ನ ಹಿಡಿದು ನಾನು ಹೀಗೆ ಎಳಿತಾ ಇದ್ದೀನಿ. ಅಬ್ಸರ್ವ್ ಮಾಡಿ, ಇದು ವರ್ಕಿಂಗ್ ಯಾರನ್ನ ಬಿಟ್ಬಿಟ್ಟಿದ್ದೀನಿ, ಜಸ್ಟ್ ಟೈಲ್ ಹಿಡ್ಕೊಂಡು ಎಳಿತಾ ಇದ್ದೀನಿ ನೋಡಿ, ಕ್ಲೋಸ್ ಆಗೋಯ್ತು, ರೈಟ್. ಇದೇ ನಮ್ಮ ಮ್ಯಾಜಿಕ್ ರಿಂಗಿನ ಚಮತ್ಕಾರ. ನೋಡಿ, ಎಷ್ಟು ಟೈಟ್ ಆಗಿ ಹೇಳಿದ್ರೆ ಅಷ್ಟು ಕ್ಲೋಸ್ ಆಗುತ್ತೆ. ಇದು ಆಗಿತ್ತು ನಮ್ಮ ಮ್ಯಾಜಿಕ್ ರಿಂಗ್. ಸೊ ಐ ಹೋಪ್ ಮ್ಯಾಜಿಕ್ ರಿಂಗ್ ಹಾಕೋದು ಹೇಗೆ ಅಂತ ಗೊತ್ತಾಗಿದೆ ಅನ್ಕೊಳ್ತೀನಿ. ವಿಡಿಯೋಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಲಿ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ, ನಾನು ಅದ್ರ ಮೇಲೆ ವರ್ಕ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಕೀಪ್ ಸಪೋರ್ಟಿಂಗ್.